ನೋಡ್ತಾ ಇದ್ರ ಬಿಬಿಸಿ ನ್ಯೂಸ್, ನಾನು ಸ್ವಾಗತ್. ಹಾಸನ ಜಿಲ್ಲೆಯ ದಿನದ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್ ಆಫ್ ನಲ್ಲಿ ಮೊದಲನೇದಾಗಿ ಹೆಡ್ಲೈನ್ಸ್. ದಿವಂಗತ ಚೆನ್ನಮ್ಮನವರ 11ನೇ ದಿನದ ಕಾರ್ಯ, ಸಮಾಧಿ ಬಳಿ ಭಾವುಕರಾದ ದೇವೇಗೌಡರು. ವೈಕುಂಠ ಸಮರಾಧನೆಗೆ ಗಣ್ಯರು ಸೇರಿ ಲಕ್ಷಾಂತರ ಜನ ಭಾಗಿ. ಮಾತೃ ವಿಯೋಗ ನೋವಲ್ಲೂ ಕೃತಜ್ಞತೆ, ಅಭಿಮಾನಿಗಳು ಕೇವಲ ಅಭಿಮಾನಿಗಳಲ್ಲ, ನಮ್ಮ ಕುಟುಂಬದವರು. ನಾಡಿನ ಜನತೆಗೆ ಧನ್ಯವಾದ ತಿಳಿಸಿ ಭಾವುಕರಾದ ಎಚ್.ಡಿ. ಕುಮಾರಸ್ವಾಮಿ. ಹೇಮಾವತಿ ಜಲಾಶಯದಲ್ಲಿ ನೀರಿನ ಕೊರತೆ, ತಮಿಳುನಾಡಿಗೆ ನೀರು ಹರಿಸಿದರೆ ಉಗ್ರ ಹೋರಾಟ. ಕರ್ನಾಟಕ ರಾಜ್ಯ ಹಸಿರು ಸೇನೆ ಎಚ್ಚರಿಕೆ. ಟೈರ್ ಸಿಡಿದು ಪಲ್ಟಿಯಾದ ಆಂಬ್ಯುಲೆನ್ಸ್, ಚಾಲಕನಿಗೆ ಗಂಭೀರ ಗಾಯ. ಅರಸೀಕೆರೆ ಬೈಪಾಸ್ನಲ್ಲಿ ಘಟನೆ. ಜಿಲ್ಲೆಯಲ್ಲಿ ಬರ ಅಧ್ಯಯನ ತಂಡ, ನಮಗೆ ಉಚಿತ ಬಸ್, 2,000 ರೂಪಾಯಿ ಬೇಡ. ರಾಜ್ಯ ಸರ್ಕಾರದ ವಿರುದ್ಧ ಮಹಿಳೆ ಆಕ್ರೋಶ. ಕಾಡಾನೆ ದಾಳಿಯಲ್ಲಿ ಗಾಯಗೊಂಡ ಮಲ್ಲೇಶ್ಗೆ 60,000 ನೆರವು. ಆಸ್ಪತ್ರೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಧೈರ್ಯ ತುಂಬಿದ ಶಾಸಕ ಸಿಮೆಂಟ್ ಮಂಜು. ಚಿಕಿತ್ಸೆ ವೆಚ್ಚ ಭರಿಸಲು ಚೆಕ್ ವಿತರಣೆ. ವಾರ್ತೆಗಳ ವಿವರ. ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಧರ್ಮಪತ್ನಿ ಚೆನ್ನಮ್ಮ ಅವರ ನಿಧನದ ದುಃಖದಿಂದ ಹೊರಬರಲಾಗದೆ ಅವರ ನೆನಪಿನಲ್ಲಿ ಕಣ್ಣೀರಿಡ್ತಾ ಇದ್ದಾರೆ. ಪತ್ನಿಯ ಅಗಲಿಕೆಯ ನೋವಿನಿಂದ ಹೊರಬರಲು ಸಾಧ್ಯವಾಗದೆ ಚೆನ್ನಮ್ಮ ಅವರ ಸಮಾಧಿ ಬಳಿ ಹೆಚ್ಚು ಸಮಯವನ್ನ ಕಳೀತಾ ಇದ್ದಾರೆ. ಕುಟುಂಬ ಸದಸ್ಯರು ಮತ್ತು ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಗೌಡರಿಗೆ ಪ್ರತಿದಿನ ಧೈರ್ಯವನ್ನ ತುಂಬುತ್ತಾ ಇದ್ದಾರೆ. ಇಂದು ಚೆನ್ನಮ್ಮ ಅವರ 11ನೇ ದಿನದ ಉತ್ತರ ಕ್ರಿಯಾದಿ ಕಾರ್ಯವನ್ನ ಆಚರಿಸಲಾಗ್ತಾ ಇದೆ. ಇನ್ನು ಹಾಸನ ಜಿಲ್ಲೆಯ ಹೊಳೆನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇಗುಲದ ತಪ್ಪಲಿನಲ್ಲಿ ಸಮಾಧಿ ಬಳಿ ಈ ಕಾರ್ಯಕ್ರಮಕ್ಕೆ ಭಾರೀ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿತ್ತು. ಅಂತೆಯೇ ರಾಜ್ಯದ ನಾನಾ ಭಾಗಗಳಿಂದ ಲಕ್ಷಾಂತರ ಜನರು ಆಗಮಿಸಿದರು. ಇನ್ನು ಜನರಿಗೆ ಪ್ರಸಾದ ವಿತರಣೆಗೆ 16 ಪ್ರತ್ಯೇಕ ಕೌಂಟರ್ಗಳನ್ನ ಸ್ಥಾಪಿಸಲಾಗಿತ್ತು. ಮಹಿಳೆಯರು ಮತ್ತೆ ವಿಐಪಿಗಳಿಗೆ ಪ್ರತ್ಯೇಕ ವ್ಯವಸ್ಥೆಯನ್ನ ಮಾಡಲಾಗಿತ್ತು. ಯಾವುದೇ ನುಗ್ಗುಲಾಗದಂತೆ ಬ್ಯಾರಿಕೇಡ್ಗಳನ್ನ ಅಳವಡಿಸಿ ಕುಮಾರಸ್ವಾಮಿ ಅವರು ಸ್ವತಃ ಎಲ್ಲಾ ಸಿದ್ಧತೆಗಳನ್ನ ಪರಿಶೀಲನೆಯನ್ನ ಮಾಡಿದ್ರು. ಹೀಗಾಗಿ ಸಾವಿರಾರು ಸಿಬ್ಬಂದಿಗಳು ಆಹಾರ ತಯಾರಿಕೆಯಲ್ಲಿ ನಿರತರಾಗಿದ್ರು. ಒಟ್ಟಿನಲ್ಲಿ ಒಂದು ಕಾರ್ಯಕ್ರಮ ಬಹಳ ಅಚ್ಚುಕಟ್ಟಾಗಿ ನಡೀತು ಅಂತಾನೆ ಹೇಳಬಹುದು. ಯಾವುದೇ ನುಗ್ಗಲಿಲ್ಲದೆ, ಯಾವುದೇ ರೀತಿ ಗೊಂದಲಗಳಿಲ್ಲದೆ, ಏಕೆಂತಂದ್ರೆ ಲಕ್ಷಾಂತರ ಜನ ಸೇರ್ಬೇಕಾದ್ರೆ ಅಲ್ಲಿ ಯಾವುದೇ ಒಂದಿಷ್ಟು ಕಿಂಚಿತ್ತು ಸಮಸ್ಯೆ ಆಗದಂತೆ ಒಂದು ಕಾರ್ಯಕ್ರಮವನ್ನ ಆಯೋಜನೆಯನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದಾಗುತ್ತೆ. ಬಹಳ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನೆರವೇರಿತು. ಬಿಗಿ ಪೊಲೀಸ್ ಬಂದೋಬಸ್ತ್ ನಡುವೆ ಎಲ್ಲಾ ರೀತಿಯಾದಂತಹ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ಕಾರ್ಯಕ್ರಮವನ್ನ ಆಯೋಜನೆ ಮಾಡಲಾಗಿತ್ತು. ಸಾಕಷ್ಟು ಗಣ್ಯರುಗಳು, ರಾಜಕೀಯ ಮುಖಂಡರುಗಳು, ವಿಪಕ್ಷ ನಾಯಕರುಗಳು ಎಲ್ಲರೂ ಕೂಡ ದುಃಖದಲ್ಲಿ ಭಾಗಿಯಾದರು. ಈ ಸಂದರ್ಭದಲ್ಲಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದಾರೆ. ಜೆಡಿಎಸ್ ವರಿಷ್ಠ ಹಾಗೂ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ತಮ್ಮ ತಾಯಿ ಚೆನ್ನಮ್ಮ ಅವರ 11ನೇ ದಿನದ ಪುಣ್ಯ ಸ್ಮರಣೆಯ ಅಂಗವಾಗಿ ಪತ್ರಿಕಾಗೋಷ್ಠಿಯನ್ನು ನಡೆಸಿ ತಮ್ಮ ಮಾತೃ ವಿಯೋಗದ ಸಂದರ್ಭದಲ್ಲಿ ಸಾಂತ್ವನ ಹೇಳಿ ಬೆಂಬಲಿಸಿದ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಕೃತಜ್ಞತೆಯನ್ನು ಸಲ್ಲಿಸಿದ್ದಾರೆ. ತಾಯಿಯ ನಿಧನದ ನೋವಿನ ಸಮಯದಲ್ಲಿ ಜೊತೆಯಾಗಿ ನಿಂತು ಧೈರ್ಯ ತುಂಬಿದ ನಾಡಿನ ಸಮಸ್ತ ಜನತೆ, ಮಾಧ್ಯಮ ಮಿತ್ರರು, ರಾಜಕೀಯ ಗಣ್ಯರು, ಸಚಿವರು, ಶಾಸಕರು ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರಿಗೆ ಕುಮಾರಸ್ವಾಮಿ ಅವರು ಧನ್ಯವಾದವನ್ನು ತಿಳಿಸಿದರು. ಲಕ್ಷಾಂತರ ಅಭಿಮಾನಿಗಳು ತೋರಿದ ಅತಿ ಅಪಾರ ಪ್ರೀತಿ ಮತ್ತು ಸಾಂತ್ವನವನ್ನು ಸ್ಮರಿಸುತ್ತಾ ಅವರು ಕೇವಲ ಅಭಿಮಾನಿಗಳಲ್ಲ, ಅವರೆಲ್ಲ ನಮ್ಮ ಕುಟುಂಬದವರೇ ಅಂತ ಭಾವುಕವಾಗಿ ನೋಡಿದ್ರು. ಇನ್ನು ತಾಯಿ ಚೆನ್ನಮ್ಮ ಅವರು ಅತ್ಯಂತ ಸರಳ ಜೀವನವನ್ನ ನಡೆಸ್ತಾ ಇದ್ದರು. ಮನೆಗೆ ಬಂದ ಪ್ರತಿಯೊಬ್ಬ ಅತಿಥಿಯನ್ನ ಭೇದ ಭಾವವಿಲ್ಲದೆ ಗೌರವದಿಂದ ಸತ್ಕರಿಸ್ತಾ ಇದ್ರು. ಅವರ ಗುಣ ಸ್ವಭಾವವನ್ನ ಈ ಸಂದರ್ಭದಲ್ಲಿ ನೆನಪಿಸ್ಕೊಂಡಿದ್ದಾರೆ. ಈ ಸಂಕಷ್ಟದ ಪರಿಸ್ಥಿತಿಯಲ್ಲಿ ನಾಡಿನ ಜನರು ನೀಡಿದ ಪ್ರೀತಿ ಮತ್ತೆ ನೈತಿಕ ಸ್ಥೈರ್ಯವನ್ನ ನಮ್ಮ ಕುಟುಂಬ ಎಂದಿಗೂ ಕೂಡ ಮರೆಯೋದಿಲ್ಲ ಅಂತ ಅವರು ಈ ಸಂದರ್ಭದಲ್ಲಿ ಭಾವುಕವಾಗಿ ಮಾತನಾಡಿರ್ತಕ್ಕಂಥದ್ದು. ಇವತ್ತಿನ ಕೊನೆಯ ದಿನದ ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ನಮ್ಮ ಪಕ್ಷದ ಕಾರ್ಯಕರ್ತರಿರ್ಬೋದು, ಬೇರೆ ಪಕ್ಷಗಳ ಮುಖಂಡರುಗಳು, ಶಾಸಕರು, ಮಾಜಿ ಮಂತ್ರಿಗಳು, ಹಲವಾರು ಸಂಘ ಸಂಸ್ಥೆಗಳ ಮುಖಂಡರು, ಅಭಿಮಾನಿಗಳು ಇವತ್ತಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ತಾಯಿಯವರ ನಮ್ಮ ಒಂದು ಸಂಸ್ಕೃತಿಯಲ್ಲಿ 11ನೇ ದಿನದ ಎಡೆ ಇಡ್ತಕ್ಕಂಥ ಕಾರ್ಯಕ್ರಮ ಏನಿದೆ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರ ಸಮಾಧಿಗೆ ಒಂದು ಗೌರವವನ್ನು ಸಲ್ಲಿಸಿ ಇವತ್ತಿನ
ಕೊನೆಯ ಹಂತದಲ್ಲಿ ಅವರೆಲ್ಲರೂ ಪ್ರಸಾದ ಸ್ವೀಕಾರ ಮಾಡಿ, ನಾನು ಅನ್ನ ಸಂತರ್ಪಣೆ ಅಂತ ಹೇಳೋದಿಲ್ಲ, ಇದು ಒಂದು ರೀತಿಯ ರಂಗನಾಥ ಸ್ವಾಮಿಯ ಸನ್ನಿಧಾನ. ಇದು ಆ ರಂಗನಾಥ ಸ್ವಾಮಿ ನಮ್ಮ ತಂದೆಯವರಿಗೆ ಅವರ 61-62 ಇಸ್ವಿನಲ್ಲಿ ಅವರ ಕನಸಿನಲ್ಲಿ ಬಂದು ಪಕ್ಷೇತರ ಶಾಸಕರಾಗ್ತಕ್ಕಂಥದ್ದಕ್ಕೆ ಚುನಾವಣೆಗೆ ನಿಲ್ಲುವಂತಕ್ಕಂಥ ಆದೇಶ ಆ ರಂಗನಾಥ ಸ್ವಾಮಿಯಿಂದ ಆದಂಥದ್ದು. ಅದರ ಜೊತೆಯಲ್ಲಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಕಳೆದ 18ನೇ ತಾರೀಕಿನಂದು ನಾನು ನನ್ನ ತಾಯಿ ಅಂತ ಹೇಳೋದಿಲ್ಲ, ನಮ್ಮೆಲ್ಲರ ತಾಯಿ ಅಂತಕ್ಕಂಥದ್ದನ್ನ ಹೇಳ್ತೀನಿ. ಅವರು ನಮ್ಮನ್ನ ಅಗಲಿಕೆ ಆದಂಥದ್ದೇನಿದೆ, ಅಗಲಿಕೆಯ ನಂತರ ಹಾಸನ ಜಿಲ್ಲೆಯಲ್ಲಿ ಬರಗಾಲದ ಭೀತಿ ಹೆಚ್ಚಾಗಿ ಕಾಡ್ತಾ ಇದ್ದು ಹೇಮಾವತಿ ಜಲಾಶಯದಲ್ಲಿ ನೀರಿನ ಮಟ್ಟ ಅತ್ಯಂತ ಕಡಿಮೆ ಇದೆ. ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ನೀರು ಬಿಡುವಂತೆ ಒತ್ತಾಯಿಸ್ತಾ ಇರತಕ್ಕಂಥದ್ದು ಹಾಗೂ ಸರ್ಕಾರ ನೀರು ಹರಿಸಲು ಮುಂದಾಗ್ತಾ ಇರತಕ್ಕಂಥದ್ದು ಸರಿಯಲ್ಲ ಅಂತ ಕರ್ನಾಟಕ ರಾಜ್ಯ ಹಸಿರು ಸೇನೆ ಮತ್ತೆ ಜನಜಾಗೃತಿ ಸಂಘದ ಮಹಿಳಾ ರಾಜ್ಯಾಧ್ಯಕ್ಷೆ ನಾಗರತ್ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಚನ್ನರಾಯಪಟ್ಟಣದ ಕಾಳಿಕಾಂಬ ರಸ್ತೆಯಲ್ಲಿರುವ ತಾಲೂಕು ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಅವರು ಹೇಮಾವತಿ ಜಲಾಶಯದಲ್ಲಿ ಲಭ್ಯವಿರುವ ಅಲ್ಪ ಪ್ರಮಾಣದ ನೀರು ತುಮಕೂರು, ಮಂಡ್ಯ ಹಾಗೂ ಹಾಸನ ಭಾಗದ ರೈತರಿಗೆ ಕುಡಿಯುವ ನೀರಿಗೆ, ದನಕರುಗಳಿಗೆ ಹಾಗೂ ಕೆರೆಕಟ್ಟೆಗಳನ್ನ ತುಂಬಿಸಲು ಅತ್ಯಂತ ಸಾಕಾಗದೇ ಇರತಕ್ಕಂಥ ಸ್ಥಿತಿಯಲ್ಲಿ ಇವತ್ತು ಬಂದಿದೆ. ಇಂತಹ ಸಂದರ್ಭದಲ್ಲಿ ಜನರ ದಾಹ ತಣಿಸುವುದನ್ನ ಬಿಟ್ಟು ತಮಿಳುನಾಡಿಗೆ ನೀರು ಹರಿಸಿದರೆ ಸರ್ಕಾರದ ವಿರುದ್ಧ ರಾಜ್ಯವ್ಯಾಪಿ ಉಗ್ರ ಹೋರಾಟ ನಡೆಸಲಾಗುವುದು ಅಂತಕ್ಕಂಥ ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಂಘದ ಗೌರವಾಧ್ಯಕ್ಷ ಕುಮಾರ್ ಮಾತನಾಡಿ, ಈ ಜಿಲ್ಲೆ ಈಗಾಗಲೇ ಬರಪೀಡಿತ ಪ್ರದೇಶ ಅಂತ ಘೋಷಿಸಲಾಗಿದ್ದು ಕುಡಿಯುವ ನೀರಿನ ಸಮಸ್ಯೆ ದಿನದಿಂದ ದಿನಕ್ಕೆ ಗಂಭೀರವಾಗ್ತಾ ಇದೆ. ಮುಂಗಾರು ಮಳೆಯೂ ಕೂಡ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಮಳೆ ಇಲ್ಲದೆ ಬೆಳೆಯೂ ಕೂಡ ಇಲ್ಲದಂತಾಗೋಗಿದೆ. ಇನ್ನು ಇದನ್ನ ಗಮನಿಸಿ ಮುಖ್ಯಮಂತ್ರಿಗಳು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಹೇಮಾವತಿ ಜಲಾಶಯದಿಂದ ನೀರು ಹರಿಸುವ ಮುನ್ನ ಗಂಭೀರವಾಗಿ ಆಲೋಚಿಸಬೇಕು ಅಂತ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ರೈತ ಸಂಘದ ಶರಣಬೆಳಗೊಳ ಹೋಬಳಿ ಅಧ್ಯಕ್ಷ ಮಂಜುನಾಥ್, ತಾಲೂಕು ರೈತ ಸಂಘದ ಅಧ್ಯಕ್ಷ ಮಂಜುನಾಥ್, ಮುಡುಬಾ ಬಾಗೂರು ಹೋಬಳಿ ಅಧ್ಯಕ್ಷ ಹರೀಶ್ ಹಾಗೂ ತಾಲೂಕು ಉಪಾಧ್ಯಕ್ಷ ಮೋಹನ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ಇವತ್ತಿನ ದಿನ ನಾವು ಈ ಒಂದು ಪತ್ರಿಕಾ ಪ್ರಕಟಣೆ ಬಂದಿದ್ದೀವಿ ಅಂದರೆ, ನಮ್ಮ ರಾಜ್ಯದಲ್ಲಿ ಈ ಬಾರಿ ಬರಗಾಲ, ಇಷ್ಟೊತ್ತಾಗಲೇ ಮುಂಗಾರು ರೈತರಿಗೆ ಬೆಳೆ ಪ್ರತಿಯೊಂದು ಆಗಬೇಕಾಯಿತು, ಮತ್ತು ನೀರಿಲ್ಲ, ಮಳೆ ಇಲ್ಲ. ಮೊದಲಿಗೆ ನಮ್ಮ ಹಾಸನ ಜಿಲ್ಲೆಯಲ್ಲಂತೂ ತುಂಬಾ ಬರಗಾಲ ಬಂದೈತೆ. ಕಾಲುವೆಗೂ ಕೂಡ ಇದುವರೆಗೂ ನೀರು ಬಿಟ್ಟಿಲ್ಲ. ದನ ಕರುಗೆ, ಬೆಳೆಗೆ ಪ್ರತಿಯೊಂದಕ್ಕೂ ಅಭಾವನೆ. ಎಲ್ಲ ರೈತ ಜಮೀನಲ್ಲಿ ಬೋರ್ವೆಲ್ ಕೂಡ ನಿಂತೋಗಿವೆ. ಇಂಥ ಒಂದು ಪರಿಸ್ಥಿತಿನಲ್ಲಿ ಇವಾಗ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ನಮ್ಮ ಸರ್ಕಾರ ಸ್ವಲ್ಪ ಸಜ್ಜಾಗ್ತದೆ ಅಂತ ಗೊತ್ತಾಯಿತು. ಆದ್ದರಿಂದ ಏನು ನಮ್ಮ ಹೇಮಾವತಿಯಿಂದ KRS ಡ್ಯಾಮ್ಗೆ ನೀರು ಬಿಟ್ಟರೆ ಅದು ರೈತರಿಗೆ ನಮ್ಮ ಕರ್ನಾಟಕದಲ್ಲಿರೋ ನಮ್ಮ 3 ಜಿಲ್ಲೆ, ಹಾಸನ ಆಗಿರ್ಬೋದು, ಮಂಡ್ಯ ಆಗಿರ್ಬೋದು, ತುಮಕೂರು ಆಗಿರ್ಬೋದು, ಮೊದಲು ನಮ್ಮ ರೈತರಿಗೆ ನೀರು ಕೊಡಲಿ. ನಮ್ಮ ರೈತರದ್ದು ಅವರು ಭತ್ತ ಬೆಳೆಯೋಕ್ಕೆ ನೀರು ಕೇಳಿದ್ರು ನಮ್ಮ ರೈತರು ಕಬ್ಬು ಒಣಗೋಗ್ತಾ ಇದೆ, ದನಕರುಗಳು ಮೇವಿಲ್ಲ. ಆದ್ದರಿಂದ ಮಂಡ್ಯ ರೈತರಿಗೆ ಮೊದಲ ಆದ್ಯತೆ, ತುಮಕೂರು, ಹಾಸನ. ಇದುವರೆಗೂ ನಮ್ಮ ಚಾನಲ್ಗೆ ನೀರು ಬಿಟ್ಟಿಲ್ಲ. ಕೆರೆಕಟ್ಟೆಗಳಿಗೆ ನೀರು ತುಂಬಿಸ್ತೀವಿ ಅಂತ ಹೇಳಿ ಅವು ಕೆರೆಕಟ್ಟೆಲ್ಲ ಬತ್ತಿ ಹೋಗ್ತಾ ಇದೆ. ಪಕ್ಷಿ ಕುಡಿಯೋಕ್ಕೂ ಕೂಡ ನೀರಿಲ್ಲ. ಆದ್ದರಿಂದ ಈಗ ಏನು ತಮಿಳುನಾಡು ಸರ್ಕಾರ ನಮಗೆ 4 TMC ನೀರು ಬೇಕು ಅಂತ ಈಗ ಹಿಂದೆ ಇದೇ ರೀತಿ ಜಯಲಲಿತಾ ಅವರಿದ್ದಾಗ ಕೂಡ ಇದೇ ಖ್ಯಾತೆ ಯಾವಾಗಲೂ ಕರ್ನಾಟಕಕ್ಕೂ ತಮಿಳುನಾಡಿಗೆ ನೀರಿಗೋಸ್ಕರನೇ ಯಾವಾಗಲೂ ಹೊಡೆದಾಟ. ಈಗಲೂ ಕೂಡ ಈಗ ವಿಜಯ್ ದಳಪತಿ ಅವರು ಮುಖ್ಯಮಂತ್ರಿ ಆದಮೇಲೆ ಮತ್ತೆ ಬರಗಾಲ ಇದೆ, ಇಲ್ಲೂ ನೀರಿಲ್ಲ ಅಂತ ಗೊತ್ತಿದ್ರೂ ಕೂಡ ನಮಗೆ ನೀರು ಬೇಕು ಅಂತ ಕೇಳ್ತಾವ್ರೆ. ಆದ್ದರಿಂದ ನಮ್ಮ ರಾಜ್ಯ ಸರ್ಕಾರ, ಈಗಿನ ಕಾಂಗ್ರೆಸ್ ಸರ್ಕಾರ, ನಮ್ಮ ನೂತನ ಮುಖ್ಯಮಂತ್ರಿ ನಮ್ಮ DK ಶಿವಕುಮಾರ್ ಸಾಹೇಬರು ಏನಾದರೂ ಅವರ ಮಾತಿಗೆ ಮಣಿದು ಏನಾದರೂ ತಮಿಳುನಾಡು ನೀರು ಬಿಡ್ತೀವಿ ಅನ್ನೋದೇ ಆದರೆ ನಮ್ಮ ರಾಜ್ಯದಲ್ಲಿ ಎಲ್ಲ ರೈತರಾಗಿರ್ಬೋದು, ಪ್ರತಿಯೊಂದು ಸಂಘಟನೆಗಳು ಕೂಡ ತುಂಬ ಅಧೋಗತಿನಲ್ಲಿ ತುಂಬ ಉಗ್ರ ಹೋರಾಟ ಮಾಡೋಕ್ಕೆ ರೆಡಿ ಆಗ್ತೀವಿ. ಅದೇ ರೀತಿಯಾಗಿ ದೊಡ್ಡ ದುರಂತ, ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಇರುವಂಥ ಹೇಮಾವತಿ ನದಿ ಇವತ್ತು ಬರೀ ಕೇವಲ 23 TMC ಈ ಟೈಮ್ಗೆ 8ನೇ ತಿಂಗಳು ಆಗಸ್ಟ್, ಇನ್ನೇನು 3-4 ದಿನ ಟೈಮ್ ಇದೆ. 8ನೇ ತಿಂಗಳಾದ್ರೂ ಕೇವಲ 23 TMC ನೀರಿದೆ. ಇಷ್ಟೊಂದಾಗಲೇ ಡ್ಯಾಮು 37 TMC ನೀರು ತುಂಬಿ KRS ಡ್ಯಾಮ್ಗೂ ಹಾಗೂ ತಮಿಳುನಾಡು ನೀರು ಬಿಡಬೇಕಿತ್ತು. ನೀರಿಲ್ಲದ ಕಾರಣ, ಮಳೆ ಇಲ್ಲದ ಕಾರಣ ಕೇವಲ 23 TMC ನೀರಿದೆ. ಆ 23 TMCಲಿ 3 ಜಿಲ್ಲೆಯ ಜನ ರೈತರು ಬದುಕಬೇಕು. ಇಲ್ಲಿ ಕೆರೆ ಕಟ್ಟೆಗಳಿಗೆ ತುಂಬಿಸೋಕ್ಕೆ ನೀರಿಲ್ಲ,
ದನ ಕರುಗಳಿಗೆ ನೀರಿಲ್ಲ, ಮತ್ತೆ ಬಟ್ಟೆ ಸೆಳೆಯಕ್ಕೆ ನೀರಿಲ್ಲ. ಇದನ್ನ ಇಟ್ಕೊಂಡು 23 TMC ನೀರು ಇಟ್ಕೊಂಡು ನಾವು ತಮಿಳುನಾಡಿಗೆ ಏನಾದ್ರು ನೀರು ಹರಿಸ್ತೀನಿ ಅಂತ ಈ ರಾಜ್ಯ ಸರ್ಕಾರಗಳು ಜಿಲ್ಲಾಡಳಿತ ಇದ್ರೆ ಏನಾರ ಕ್ರಮ ತಗೊಂಡ್ರೆ ಇದ್ರ ವಿರುದ್ಧವಾಗಿ ಹೋರಾಟ ಮಾಡ್ಬೇಕಾದ್ರೆ ಅಗೌರವಾದಂತ ಹೋರಾಟ ಮಾಡ್ಬೇಕಂತ ಈ ಸಂದರ್ಭದಲ್ಲಿ ಕೇಳ್ತೀನಿ. ರಾಜ್ಕುಮಾರ್ ಅಂತ ಭೂಮಿ ಸೇವಕ ಸಂಘ ಚನ್ನರಾಯಪಟ್ಟಣ ಗೌರವ ಅಧ್ಯಕ್ಷ. ಬೆಂಗಳೂರಿನಿಂದ ರೋಗಿಯನ್ನ ಭದ್ರಾವತಿಗೆ ತಲುಪಿಸಿ ವಾಪಸ್ ಬರ್ತಾ ಇದ್ದ ಖಾಸಗಿ ಆಂಬ್ಯುಲೆನ್ಸ್ ಗುರುವಾರ ಮಧ್ಯಾಹ್ನ ಸುಮಾರು 12:15 ವೇಳೆಗೆ ಅರಸೀಕೆರೆ ತಾಲೂಕಿನ ಗಿಜಿಹಳ್ಳಿ ಗ್ರಾಮದ ವ್ಯಾಪ್ತಿಯಲ್ಲಿರುವ ಪೆಟ್ರೋಲ್ ಬಂಕ್ ಹಿಂಭಾಗದ ಬೈಪಾಸ್ ರಸ್ತೆಯಲ್ಲಿ ಟೈರ್ ಸಿಡಿದ ಪರಿಣಾಮ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿರುವ ಘಟನೆ ನಡೆದಿದೆ. ಅಪಘಾತದಲ್ಲಿ ಆಂಬ್ಯುಲೆನ್ಸ್ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು, ಸ್ಥಳೀಯರು ತಕ್ಷಣವೇ ಅವರನ್ನ ಅರಸೀಕೆರೆ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಘಟನೆಯಿಂದ ಕೆಲಕಾಲ ಬೈಪಾಸ್ ರಸ್ತೆಯಲ್ಲಿ ಸಂಚಾರಕ್ಕೆ ಅಡಚಣೆ ಉಂಟಾಗಿತ್ತು. ಬಳಿಕ ಪರಿಸ್ಥಿತಿ ಸಹಜ ಸ್ಥಿತಿಗೆ ಬಂದಿದೆ. ಇನ್ನು ಅಪಘಾತಕ್ಕೆ ಟೈರ್ ಸಿಡಿದಿರೋದೇ ಕಾರಣ ಅಂತ ಪ್ರಾಥಮಿಕ ಮಾಹಿತಿಯಿಂದ ತಿಳಿದು ಬಂದಿದೆ. ಹಾಸನ ಜಿಲ್ಲೆಯಲ್ಲಿ ಬಿಜೆಪಿಯವರು ಬರ ಅಧ್ಯಯನ ತಂಡ ಭೇಟಿಯನ್ನ ನೀಡಿ ಇಲ್ಲಿ ಒಂದು ಅಧ್ಯಯನ ಕೂಡ ಮಾಡಿದ್ರು. ಮೊಸಳೆ ಗ್ರಾಮದ ಸುತ್ತಮುತ್ತ ಮಾಡಿದ್ರು. ಈ ಸಂದರ್ಭದಲ್ಲಿ ಇದೇ ಗ್ರಾಮದ ಇಂದ್ರಮ್ಮ ಎಂಬ ಮಹಿಳೆ ರಾಜ್ಯ ಸರ್ಕಾರದ ವಿರುದ್ಧ ತೀವ್ರ ಅಸಮಾಧಾನ ಹಾಗೂ ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂತಹ ವಿಡಿಯೋ ಇದೀಗ ಸಾಕಷ್ಟು ವೈರಲ್ ಆಗ್ತಾ ಇದೆ. ಬರ ಪರಿಹಾರ ಹಾಗೂ ರೈತರ ಸಂಕಷ್ಟಗಳ ಕುರಿತು ತಂಡದ ಎದುರು ತಮ್ಮ ಅಳಲನ್ನ ತೋಡಿಕೊಂಡಿರ್ತಕ್ಕಂಥ ಅವರು ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಕಿಡಿಕಾರಿದ್ದಾರೆ. ನಮ್ಗೆ ಉಚಿತ ಬಸ್ ಪಾಸ್ ಬೇಡ, ತಿಂಗಳಿಗೆ ಕೂಡ 2,000 ರೂಪಾಯಿ ಬೇಡ, ಉಚಿತ ಬಸ್ ಪ್ರಯಾಣ ಕೊಟ್ಟರು ಬಸ್ಸಲ್ಲಿ ಮಹಿಳೆಯರಿಗೆ ಸರಿಯಾದ ಮರ್ಯಾದೆ ಸಿಗ್ತಾ ಇಲ್ಲ, ಎಲ್ಲ ಉಚಿತ ಯೋಜನೆಯನ್ನ ಕೊಟ್ಟು ಅಂತಿಮವಾಗಿ ರೈತರಿಗೆ ಕಳಪೆ ಬಿತ್ತನೆ ಬೀಜವನ್ನ ನೀಡಿದ್ದಾರೆ, ಇದರಿಂದ ರೈತರು ಸಂಪೂರ್ಣವಾಗಿ ನಾಶವಾಗ್ತಾ ಇದ್ದಾರೆ ಅಂತ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ ಎಸಿ ಕೊಠಡಿಯಲ್ಲಿ ಕುಳಿತು ಕೇವಲ ಹೇಳಿಕೆಯನ್ನ ನೀಡೋದಲ್ಲ, ಸಂಕಷ್ಟದಲ್ಲಿರುವ ರೈತರಿಗೆ ಧಾವಿಸಬೇಕು. ಇನ್ನು ವಿಧವಾ ವೇತನ, ವೃದ್ಧಾಪ್ಯ ಪಿಂಚಣಿ ಹಣವು ಕೂಡ ಸರಿಯಾದ ಸಮಯಕ್ಕೆ ಬಾರದೆ ಬಡವರು ಸಂಕಷ್ಟ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿ ಸರ್ಕಾರದ ವಿರುದ್ಧ ಒಂದಿಷ್ಟು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಮರ್ಯಾದೆ ಇಲ್ಲ ಸರ್. ಅಲ್ಲಿ ಒಂದ್ ಬಸ್ ಹತ್ತಕ್ ಹೋದ್ರೆ ಅವ್ನು ಯಾಕೆ ಕೊಟ್ಟ, ನಮಗೆ ಫ್ರೀ ಕೊಡಿ ಅಂತ ನಾವು ಕೇಳಿದ್ವಾ? ಕರೆಂಟ್ ಫ್ರೀ ಕೊಡಿ ಅಂತ ಹೇಳಿದ್ವಿ ನಮಗೆ. ರೈತರಿಗೆ ಬಿತ್ತೆ ಯಾವ್ದೋ ಬಿತ್ತೆ ಕಳೆ ಬಿತ್ತೆ ಕೊಡೋದು ಹಿಂಗಾಗೋದು. ನಮ್ಮ ರೈತರು ಹಾಳಾಗಿ ಹೋಗ್ಯಾರೆ. ಇವತ್ತು ಉಚಿತ ಅಂತ ನಿಗದಿಯಾಗಿ ನಮಗೆ ಪರಿಹಾರ ಕೊಡ್ಲಿ ಸರ್, ಅಷ್ಟೇ. ನಾವು ಅದನ್ನೇ ನೋಡಿ ಸರ್ಕಾರದ ಗಮನಕ್ಕೆ ತರುವಂತ ಒಂದು ಪ್ರಯತ್ನಕ್ಕಾಗಿ ನಾವೆಲ್ಲ ನಿಮ್ಮೂರಿಗೆ ಬಂದಿದ್ದೀವಿ. ಅದೆಲ್ಲ ನೋಡಿ ಅವ್ರು ಬಂದು ಇಲ್ಲಿ ನೋಡ್ಬೇಕು. ರೈತರನ್ನ ವಿಧಾನಸೌಧದಲ್ಲಿ ಕುತ್ಕೊಂಡು ಫ್ರೀ ಅಕ್ಕಿ ಕೊಡ್ತಾ ಇದ್ದೀನಿ. ಫ್ರೀ ಅಕ್ಕಿ ಎಲ್ಲಿ ಕೊಡ್ತಾವ್ರೆ? ಹೋಗಿ ಕೊಡ್ತಾ ಇರೋದು ಫ್ರೀ ಅಕ್ಕಿನ. ಅವ್ರು ಎವ್ರೇನ್ ಕೊಡ್ತಾವ್ರೆ? ಬರೀ ಬಿದಿಗೆ ವೇತನನೇ ಸರಿಯಾಗಿ ಬರ್ತಾ ಇಲ್ಲ. ಅವ್ರು ಸರ್ಕಾರ ತಗೊಂಡ ಮಣ್ಣಾಕಿ ಅವ್ರ ಸರ್ಕಾರಕ್ಕೆ. ನಮ್ಗೆ ನಾವು ಸರ್ಕಾರ ಕಟ್ಕೊಂಡಿ. ಸರ್ಕಾರ ಬೇಕಾಗಿಲ್ಲ, ಸರ್ಕಾರನೇ ಬೇಡ ಸರ್. ಇವು ನಮ್ಮ ಕರ್ನಾಟಕದಲ್ಲೆಲ್ಲ ಬರೀ ಬೀಜ ಬರಲಿ ಸರ್, ಅಷ್ಟೇ ನಾನು ಹೇಳೋದು. ಕಾಡಾನೆ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇರುವ ಬ್ಯಾಕರವಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಂತಪುರ ಗ್ರಾಮದ ನಿವಾಸಿ ಮಲ್ಲೇಶ್ ಅವರನ್ನ ಆಸ್ಪತ್ರೆಗೆ ಭೇಟಿ ನೀಡಿ ಅವರ ಆರೋಗ್ಯವನ್ನ ವಿಚಾರಿಸಿದ್ದಾರೆ ಸ್ಥಳೀಯ ಶಾಸಕ ಸಿಮೆಂಟ್ ಮಂಜು. ಗಾಯಾಳುಗಳಿನ ಚಿಕಿತ್ಸೆಗೆ ನೆರವಾಗುವ ಉದ್ದೇಶದಿಂದ 60,000 ರೂಪಾಯಿ ಮೊತ್ತದ ಚೆಕ್ ಅನ್ನ ಕುಟುಂಬ ಸದಸ್ಯರಿಗೆ ವಿತರಿಸಲಾಯಿತು. ಈ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರಿಗೆ ಧೈರ್ಯವನ್ನ ತುಂಬಿದ ಜನಪ್ರತಿನಿಧಿಗಳು ಮಲ್ಲೇಶ್ ಅವರ ಚಿಕಿತ್ಸೆಗೆ ಅಗತ್ಯವಿರುವ ಎಲ್ಲಾ ರೀತಿಯ ಸಹಕಾರ ನೀಡಲಾಗುವುದು ಅಂತಕ್ಕಂಥ ಭರವಸೆಯನ್ನ ನೀಡಿದ್ದಾರೆ. ಇನ್ನು ಕಾಡಾನೆ ಹಾವಳಿಯಿಂದ ಗ್ರಾಮೀಣ ಪ್ರದೇಶದ ರೈತರು ಹಾಗೂ ಸಾರ್ವಜನಿಕರು ಆತಂಕದಲ್ಲಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಅರಣ್ಯ ಇಲಾಖೆ ತ್ವರಿತ ಮತ್ತೆ ಶಾಶ್ವತ ಪರಿಹಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಇದೇ ಸಂದರ್ಭದಲ್ಲಿ ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಕಲೇಶಪುರ ವಲಯ ಅರಣ್ಯಾಧಿಕಾರಿ ಹೇಮಂತ್ ಸೇರಿದಂತೆ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳ ನಿರ್ಲಕ್ಷ್ಯದಿಂದ ಅಪೂರ್ಣಗೊಂಡು ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗ್ತಾ ಇದ್ದ ಹಳೆ ಬಸ್ ನಿಲ್ದಾಣದ ಸಮೀಪದ ಬಸ್ ಶೆಲ್ಟರ್ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಇವತ್ತು ಆ ಶೆಲ್ಟರ್ಗೆ ಸ್ವಯಂ ಪ್ರೇರಿತವಾಗಿ ಟಾರ್ಪಲ್ ಅಳವಡಿಸಿ ಮಳೆ ಹಾಗೂ ಬಿಸಿಲಿನಿಂದ ಪ್ರಯಾಣಿಕರಿಗೆ ತಾತ್ಕಾಲಿಕ ರಕ್ಷಣೆಯನ್ನ ಕಲ್ಪಿಸಿದ್ದಾರೆ. ನೋಡಿದ್ರು, ಮನವಿ ಕೊಡೋರ್ಗು ಕೊಟ್ಟರು, ಅಧಿಕಾರಿಗಳು ಮಾಡಂಗ್ ಕಾಣಲಿಲ್ಲ. ಕೊನೆಗೆ ಸಂಘ ಸಂಸ್ಥೆಗಳೇ ಅದಕ್ಕೊಂದು ಪರಿಹಾರ ಕಲ್ಪಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಉಪನೋಂದಣಾಧಿಕಾರಿ ಕಚೇರಿಗೆ ಸೇರಿದ ಜಾಗದಲ್ಲಿ ನಿರ್ಮಾಣವಾಗ್ತಾ ಇದ್ದ ಹೈಟೆಕ್ ಬಸ್ ಶೆಲ್ಟರ್ ನಿಯಂತ್ರಣ ತಾಂತ್ರಿಕ ಕಾರಣದಿಂದ ಕಾಮಗಾರಿ ಸ್ಥಗಿತಗೊಂಡಿತ್ತು. 75% ಕಾಮಗಾರಿ ಪೂರ್ಣಗೊಂಡಿದ್ರು ಕೂಡ ಸಾರ್ವಜನಿಕರ ಬಳಕೆಗೆ ಮುಕ್ತವಾಗಿರಲಿಲ್ಲ. ಪರಿಣಾಮ ಮಳೆ, ಗಾಳಿ, ಬಿಸಿಲು ಏನ್ ಬಂದ್ರು ಕೂಡ ಶಾಲಾ ಮಕ್ಕಳು, ಮಹಿಳೆಯರು, ವೃದ್ಧರು ಸೇರಿದಂತೆ ಎಲ್ಲ ಪ್ರಯಾಣಿಕರು ಬಸ್ಗಾಗಿ ಕಾಯುವಾಗ ಸಂಕಷ್ಟ ಅನುಭವಿಸಬೇಕಾಗಿತ್ತು. ಯಾಕೆಂತಂದ್ರೆ ಮಳೆ ಬಂದ್ರೆ ಮಳೆ ನೀರು ಸೋರ್ತಾ ಇತ್ತು, ಬಿಸಿಲಿದ್ರೆ ಬಿಸಿಲು ಬೀಳ್ತಾ ಇತ್ತು. ಈ ಕುರಿತು ಹಲವು ಬಾರಿ ಅಧಿಕಾರಿಗಳು, ಜನಪ್ರತಿನಿಧಿಗಳು, ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದ್ರು ಕೂಡ ಸಮಸ್ಯೆ ಬಗೆಹರಿದಿರಲಿಲ್ಲ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಸಂಘಟನೆಗಳ ಪದಾಧಿಕಾರಿಗಳು ತಾವೇ ಮುಂದಾಗಿ ಟಾರ್ಪಲ್ ಅಳವಡಿಸುವ ನಿರ್ಧಾರವನ್ನ ಕೈಗೊಂಡರು.
ಮಳೆಗಾಲದಲ್ಲಿ ಜನರು ನೆನೆಯಬಾರದು, ಚಳಿಯಿಂದ ತೊಂದರೆ ಅನುಭವಿಸಬಾರದು ಎಂಬ ಉದ್ದೇಶದಿಂದ ಈ ತಾತ್ಕಾಲಿಕ ವ್ಯವಸ್ಥೆ ಮಾಡಲಾಗಿದೆ ಅಂತ ಈ ಸಂದರ್ಭದಲ್ಲಿ ತಿಳಿಸಿದ್ದಾರೆ. ಟಾರ್ಪಲ್ ವ್ಯವಸ್ಥೆಯನ್ನು ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಕಾಂತರಾಜು ಹೊನ್ನೆಕೋಡಿ ಹಾಗೂ ರೈಲ್ವೆ ಹೋರಾಟ ರಕ್ಷಣಾ ಸಮಿತಿಯ ನಾರಾಯಣ ಆಳುವ ಮತ್ತಿತರರು ಮಾಡಿಕೊಟ್ಟಿದ್ದಾರೆ. ಇನ್ನು ಕುರ್ಚಿಯ ವ್ಯವಸ್ಥೆಯನ್ನ ರಾಮಸೇನೆ ಮುಖಂಡ ಉಮೇಶ್ ಒದಗಿಸಿದ್ದಾರೆ. ಈ ಸಂದರ್ಭದಲ್ಲಿ ಪತ್ರಕರ್ತ ಮಲ್ನಾಡ್ ಮೆಹಬೂಬ್, ಬಿಜೆಪಿ ಮುಖಂಡ ಕಿತ್ತೂರು ದೇವರಾಜ್, ಭಾಗ್ಯ ಮತ್ತೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ನೀಲಕಂಠ, ಅಡಿಗೆ ಗುತ್ತಿಗೆದಾರ ಅಪ್ಸರ್ ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ಬಸ್ ಸ್ಟ್ಯಾಂಡಲ್ಲಿ ಬಂದು ನಿಂತಿದ್ವಿ, ಮಳೆಗೆ ಉಂಟಂತ ಬಿಸಿಲು ಅಂತ. ಈಗ ಇವರು ಬಂದು ನಮಗೆ ಅವಕಾಶ ಮಾಡ್ತಿದ್ದಾರೆ. ನಿಮ್ಮ ಹೆಸರು ಯಾವ ನಿಮ್ಮದು? ನಾನು ಚಂದ್ರಶೇಖರ್ ಅಂತ ಸಕಲೇಶ್ವರಿಯಿಂದ 35 ಕಿಲೋಮೀಟರ್ ಮಳೆ ಇಲ್ಲ, ಮಳೆ ಬರ್ತಾ ಇದೆ. ನನಗೆ 80 ವರ್ಷ. ಇವತ್ತು ನೋಡಿ ಸಾರ್ವಜನಿಕ ಮಳೆಗಾಗಿ ಸಂಘ ಸಂಸ್ಥೆ ಮಾಡೋದು ಭಾಳ ಹೆಮ್ಮೆ ಆಗ್ತಾ ಇದೆ, ಭಾಳ ಅನುಕೂಲ ಆಗಿದೆ. ಇವರಿಗೆಲ್ಲ ನಾನು ನಿಮ್ಮ ಹೆಸರು? ಚಂದ್ರಶೇಖರ್. ಸಕಲೇಶಪುರಕ್ಕೆ ಒಂದು ಶುಭ ಘಳಿಗೆ ಅಂತ ಹೇಳ್ಬೋದು. ಯಾಕೆಂತ ಹೇಳಿದ್ರೆ ಸಕಲೇಶಪುರದಲ್ಲಿ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಆಗಬೇಕು ಅಂತ ಹೇಳಿದ್ರೆ ಅದು ಸಾರ್ವಜನಿಕರು ಬೀದಿಗಿಳಿದು ಅಥವಾ ಹೋರಾಟ ಮಾಡಿದರೆ ಮಾತ್ರ ಆಗಿದೆ. ಯಾವುದನ್ನು ಕೂಡ ಹಾಗೆ ನಾವು ಗಳಿಸೋದಿಲ್ಲ. ಇವತ್ತು ನಮ್ಮ ಆಳುವರಾಗಿರ್ಬೋದು, ನಮ್ಮ ಉಮೇಶರಾಗಿರ್ಬೋದು, ನಮ್ಮ ಕಾಂತರಾಗಿರ್ಬೋದು, ಎಲ್ಲ ಸಂಘಟನೆಗಳು, ಸಕಲೇಶಪುರದ ಎಲ್ಲ ಸಂಘಟನೆಗಳು ಸೇರಿ ಈ ಒಂದು ಬಸ್ ತಂಗುದಾಣವನ್ನು ಸ್ವಯಂ ಪ್ರೇರಿತವಾಗಿ ಸಾರ್ವಜನಿಕರೇ ಸೇರಿ ಉದ್ಘಾಟನೆ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಮಳೆಗಾಲದಲ್ಲಿ ರಕ್ಷಣೆ ಇರಲಿ ಅಂತ ಹೇಳಿ ತಮ್ಮ ಸ್ವಂತ ಖರ್ಚಿನಿಂದ ಪ್ಲಾಸ್ಟಿಕ್ಕನ್ನು ತಂದು ಹಾಕಿ ಸ್ವೀಟನ್ನು ಹಂಚಿ ಮಾಡಿದ್ದಾರೆ. ಆಳುವ ಸರ್ಕಾರಗಳು, ಆಳುವ ವ್ಯವಸ್ಥೆ, ಆಳುವ ಜನಗಳು ಜನಪರವಾಗಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ ಆಲ್ಟರ್ನೇಟ್ ಆಗಿ ಸರ್ಕಾರದ ಪರವಾಗಿ ಜನಗಳ ಈ ಕೆಲಸವನ್ನು ಮಾಡಬೇಕಾಗುತ್ತೆ. ಇಂತಹ ಕೆಲಸಗಳು ಸುಮಾರಾಗಿದೆ. ಅದು ಇದಕ್ಕಿಂತ ಮುಂಚೆ ಸಕಲೇಶಪುರದಲ್ಲಿ ಒಂದು ಸಕಲೇಶಪುರದ ದೊಡ್ಡ ಚಳವಳಿ ಅಂತ ಹೇಳ್ಬೋದು ಬಸ್ ನಿಲ್ದಾಣ ಉದ್ಘಾಟನೆ. ಬಸ್ ನಿಲ್ದಾಣ ಉದ್ಘಾಟನೆ ಕೂಡ ಸ್ವಯಂ ಜನಗಳ ಹೋರಾಟ ಮಾಡಿಕೊಟ್ರು. ಸಕಲೇಶಪುರದ ಶೌಚಾಲಯವನ್ನು ಕೂಡ ಸಕಲೇಶಪುರದ ಜನಗಳೇ ಹೋರಾಟ ಮಾಡಿರೋದು. ಕಾಡಾನೆ ಸಮಸ್ಯೆ ಆಗಿರ್ಬೋದು, ನಾಯಿ ಸಮಸ್ಯೆ ಆಗಿರ್ಬೋದು, ಕಸದ ಸಮಸ್ಯೆ ಆಗಿರ್ಬೋದು, ನೀರಿನ ಸಮಸ್ಯೆ ಆಗಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಕೂಡ ಸಕಲೇಶಪುರದ ಸಾರ್ವಜನಿಕರು ಹೋರಾಟಗಾರರೇ ಸಮಸ್ಯೆಗೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ದಿವಂಗತ ಚೆನ್ನಮ್ಮನವರ 11ನೇ ದಿನದ ಕಾರ್ಯ ಸಮಾಧಿ ಬಳಿ ಭಾವುಕರಾದ ದೇವೇಗೌಡರು. ವೈಕುಂಠ ಸಮರಾಧನೆಗೆ ಗಣ್ಯರು ಸೇರಿ ಲಕ್ಷಾಂತರ ಜನ ಭಾಗಿ. ಮಾತೃ ವಿಯೋಗ ನೋವಲ್ಲೂ ಕೃತಜ್ಞತೆ. ಅಭಿಮಾನಿಗಳು ಕೇವಲ ಅಭಿಮಾನಿಗಳಲ್ಲ, ನಮ್ಮ ಕುಟುಂಬದವರು. ನಾಡಿನ ಜನತೆಗೆ ಧನ್ಯವಾದ ತಿಳಿಸಿ ಭಾವುಕರಾದ ಎಚ್ ಡಿ ಕುಮಾರಸ್ವಾಮಿ. ಹೇಮಾವತಿ ಜಲಾಶಯದಲ್ಲಿ ನೀರಿನ ಕೊರತೆ. ತಮಿಳುನಾಡಿಗೆ ನೀರು ಹರಿಸಿದರೆ ಉಗ್ರ ಹೋರಾಟ. ಕರ್ನಾಟಕ ರಾಜ್ಯ ಹಸಿರು ಸೇನೆ ಎಚ್ಚರಿಕೆ. ಟೈರ್ ಸಿಡಿದು ಪಲ್ಟಿಯಾದ ಆಂಬ್ಯುಲೆನ್ಸ್ ಚಾಲಕನಿಗೆ ಗಂಭೀರ ಗಾಯ. ಅರಸೀಕೆರೆ ಬೈಪಾಸ್ನಲ್ಲಿ ಘಟನೆ. ಜಿಲ್ಲೆಯಲ್ಲಿ ಬರ ಅಧ್ಯಯನ ತಂಡ. ನಮಗೆ ಉಚಿತ ಬಸ್, 2,000 ರೂಪಾಯಿ ಬೇಡ. ರಾಜ್ಯ ಸರ್ಕಾರದ ವಿರುದ್ಧ ಮಹಿಳೆ ಆಕ್ರೋಶ. ಕಾಡಾನೆ ದಾಳಿಯಲ್ಲಿ ಗಾಯಗೊಂಡ ಮಲ್ಲೇಶ್ಗೆ 60,000 ನೆರವು. ಆಸ್ಪತ್ರೆಗೆ ಭೇಟಿ ನೀಡಿ ಕುಟುಂಬಕ್ಕೆ ಧೈರ್ಯ ತುಂಬಿದ ಶಾಸಕ ಸಿಮೆಂಟ್ ಮಂಜು. ಚಿಕಿತ್ಸೆ ವೆಚ್ಚ ಭರಿಸಲು ಚೆಕ್ ವಿತರಣೆ. ಇದಾಗಿತ್ತು ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ BBC ಟಿವಿ, ಸತ್ಯದ ಕಡೆ ನಮ್ಮ ನಡೆ.